ಈಗ ನೋಡ್ತಾ ಇದ್ದೀವಿ ಸರ್, ನಾವು ಸಾಕಷ್ಟು IPS ಆಫೀಸರ್ಗಳ ಆಡಳಿತವನ್ನು ನೋಡಿದ್ದೀವಿ. ಆದರೆ ತಾವು ಹುಬ್ಬಳ್ಳಿ ಧಾರವಾಡದಲ್ಲಿ ಎಸ್ಪೆಷಲಿ ಈ ಕೋಮು ಸೌಹಾರ್ದತೆಗೆ ಬಹಳ ಆದ್ಯತೆ ಕೊಡ್ತೀರಿ ತಮ್ಮ ಇಲಾಖೆಯಿಂದನೂ, ಜೊತೆಗೆ ತಮ್ಮ ವೈಯಕ್ತಿಕವಾಗಿಯೂ ಕೂಡ. ಯಾಕೆ ಸರ್ ಕೋಮು ಸೌಹಾರ್ದತೆಗೆ ನೀವು ತುಂಬ ವೈಯಕ್ತಿಕವಾಗಿ ಆಸಕ್ತಿ ವಹಿಸ್ತಿರಲ್ಲ? ಇದು ಒಂದು ಪ್ರಶ್ನೆ ಬರ್ತಾ ಇತ್ತು ನನ್ನಲ್ಲಿ. ಇಲ್ಲ ನೋಡಿ, ಈಗ ನಮ್ಮ ದೇಶ, ಭಾರತ ದೇಶ ಏನಿದೆ, ಇದರ ಮೂಲ ಸ್ವರೂಪನೇ ಕೋಮು ಸೌಹಾರ್ದತೆಯ ಒಂದು ತತ್ವದಲ್ಲಿ ಅಡಗಿದೆ. ಯಾಕೆಂದ್ರೆ ನಾವು ಗಮನಿಸೋದಾದ್ರೆ ಯಾವುದೇ ಒಂದು ಧರ್ಮ ಎಲ್ಲೇ ಹುಟ್ಟಿದ್ರು ಭಾರತದಲ್ಲಿ ಬಂದು ಲೀನವಾಗಿದೆ ಅನ್ನುವಂಥ ಮಾತನ್ನ ನಾವು ಕೆಲವು ಮಹಾನ್ ಪುರುಷರು ಹೇಳಿರುವಂಥದ್ದನ್ನ ನಾವು ಗಮನಿಸಿದ್ದೇವೆ. ಮತ್ತೆ ನಾವು ಐತಿಹಾಸಿಕವಾಗಿ ನೋಡುವಂತ ಸಂದರ್ಭದಲ್ಲೂ ಕೂಡ ನಮ್ಮ ದೇಶದ ಉಳಿವಿಗಾಗಿ ಎಲ್ಲಾ ಧರ್ಮದವರು ಒಂದಾಗಿ ನಿಂತಿರುವಂತ ಸಂದರ್ಭಗಳನ್ನ ನೋಡಿದ್ದೀವಿ. ಈಗ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಎಲ್ಲಾ ಜಾತಿಯವರು ಇದ್ದಾರೆ, ಎಲ್ಲಾ ಧರ್ಮದವರು ಇದ್ದಾರೆ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಒಂದು ನಾಮಿನಲ್ ರೋಲ್ ಅಂತ ಮೇಂಟೈನ್ ಮಾಡ್ತಾರೆ. ಅದರಲ್ಲಿ ಜಾತಿದು ಒಂದು ಕಾಲಮ್ ಇರ್ತಾ ಇತ್ತು. ನಾನು ಇತ್ತೀಚೆಗಷ್ಟು ಎಲ್ಲ ಸ್ಟೇಷನ್ಗಳಲ್ಲಿ ಇಲ್ಲ, ನಾನು ಪ್ರೊಬೇಷನರ್ ಇದ್ದಾಗ ಒಂದು ಜಾತಿ, ಪ್ರತಿಯೊಬ್ಬ ಸಿಬ್ಬಂದಿ ಯಾವ ಜಾತಿಯವರು ಅಂತಂದು ನಾನು ಇದ್ಯಾಕೆ ಈ ತರ ಡಿಸ್ಕ್ರಿಮಿನೇಷನ್ ಆಗುತ್ತಲ್ಲ, ಯಾಕೆ ಈ ತರ ಮಾಡ್ತಾರೆ ಅಂತ ಕೇಳ್ತಾ ಇದ್ದೆ. ಆಗ ನಮಗೆ ಅವಾಗ ಟ್ರೈನ್ ಮಾಡ್ತಿದ್ದಂತ ಅಧಿಕಾರಿಗಳು, ಸಿಬ್ಬಂದಿಗಳು ಹೇಳ್ತಾ ಇದ್ರು, ಇಲ್ಲ ಸರ್, ಏನಾಗುತ್ತೆ ಕೆಲವು ಸರಿ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ, ಅವಾಗ ನಮ್ಮ ಯಾರೋ ಮುಸ್ಲಿಂ ಸಿಬ್ಬಂದಿ ಅಥವಾ ನಮ್ಮ ಹಿಂದೂ ಸಿಬ್ಬಂದಿ ಅವ್ರಗಳ ಜೊತೆ ಹೆಚ್ಚು ಒಡನಾಟ ಇಟ್ಕೊಂಡಿರ್ತಾರೆ, ಅವ್ರುಗಳು ಹೋಗ್ಬಿಟ್ಟು ತಿಳಿ ಹೇಳೋಂತ ಕೆಲಸ ಮಾಡ್ತಾರೆ, ಜಾತಿ ನಡುವೆ ಸಂಘರ್ಷ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಕುಣಿಗಲಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಒಕ್ಕಲಿಗ ಸಮುದಾಯ ಸ್ವಲ್ಪ ಹೆಚ್ಚಿತ್ತು, ಅದೇ ರೀತಿ ಬೇರೆ ಬೇರೆ ಸಮುದಾಯಗಳು ಕೂಡ ಈಕ್ವಲ್ ಆಗಿತ್ತು. ಆ ಸಮುದಾಯವನ್ನ ರೀಚ್ ಔಟ್ ಮಾಡ್ಬಿಟ್ಟು ಪೊಲೀಸ್ ಇಲಾಖೆಯ ಒಂದು ನ್ಯೂಟ್ರಾಲಿಟಿ ಏನಿದೆ, ಒಂದು ಪಾರದರ್ಶಕತೆ ಏನಿದೆ, ಮತ್ತೆ ಯಾರಿಗೂ ನಾವು ಪರನೂ ಇಲ್ಲ ವಿರೋಧನೂ ಇಲ್ಲ ಅನ್ನೋಂಥದ್ದು ತಿಳಿಸ್ಕೊಡುವಂತ ಕೆಲಸ ಕೆಲವ್ರನ್ನ ಮುಂದೆ ಬಿಟ್ಕೊಂಡು ನಾವು ಮಾಡ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಮುಸ್ಲಿಂ ಏರಿಯಾದಲ್ಲಿ ಏನೋ ಒಂದು ಗಲಾಟೆ ಗದ್ದಲಾಗುವಂತ ಸಂದರ್ಭ ಇದ್ದಾಗ ನಾವು ಅಂಜುಮನ್ ಕಮಿಟಿಯವ್ರನ್ನ ಹೇಳ್ತೀವಿ. ಅದೇ ರೀತಿ ಅಲ್ಲಿರುವಂತ ಮೌಲ್ವಿಗಳ ಸಹಕಾರವನ್ನು ಪಡ್ಕೋತೀವಿ. ಅದೇ ರೀತಿ ಕೆಲವು ಹಿಂದೂ ಡಾಮಿನೇಟೆಡ್ ಏರಿಯಾಗಳಲ್ಲಿ ಏನಾದ್ರು ಸಂಘರ್ಷ ಆದಂತ ಸಂದರ್ಭದಲ್ಲಿ ಅಲ್ಲಿ ಲೋಕಲ್ ದೇವಸ್ಥಾನದ ಅರ್ಚಕರು ಇರ್ಬೋದು ಅಥವಾ ಮಠಾಧೀಶರು ಇರ್ಬೋದು, ಎಲ್ಲರನ್ನೂ ಮುಂದೆ ತಗೊಂಡು ನಾವು ಆ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ. ಇವತ್ತು ನಮ್ಮ ಇಂಡಿಯನ್ ಆರ್ಮಿ ಏನಿದೆ, ಇಂಡಿಯನ್ ಆರ್ಮಿಲಿ ನಾವು ನೋಡೋದಾದ್ರೆ ಹಿಂದೂಗಳು ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಕ್ರೈಸ್ತರಿದ್ದಾರೆ, ಪಂಜಾಬಿಸ್ ಇದ್ದಾರೆ, ಜೈನ್ಸ್ ಇದ್ದಾರೆ. ಅದೇ ರೀತಿ ನೀವು ನೇಮ್ ದ ರಿಲಿಜನ್, ಪೀಪಲ್ ಫ್ರಮ್ ದಟ್ ಕಮ್ಯುನಿಟಿ ಆರ್ ಪ್ರೆಸೆಂಟ್ ಇದರ್ ಆಸ್ ಆಫೀಸರ್ಸ್ ಆರ್ ಆಸ್ ಸ್ಟಾಫ್. ಎಷ್ಟೋ ಸಂದರ್ಭದಲ್ಲಿ ತಮ್ಮ ಜೀವನ ಪಣಕ್ಕಿಟ್ಟು ದೇಶವನ್ನ ಕಾಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ದೇಶ ಕಾಯ್ಬೇಕು ಅಂತಂದು, ಈ ದೇಶ ಸಮಗ್ರವಾಗಿರ್ಬೇಕು ಅಂತಂದು ಇಚ್ಛೆ ಇರೋರಲ್ಲಿ ಅತ್ಯಂತ ಮೊದಲಿಗರು ನಮ್ಮ ಸೇನೆಯಲ್ಲಿರುವಂತವ್ರು. ಅಂತವ್ರಲ್ಲೇ ಯಾವ್ದು ಜಾತಿ ಧರ್ಮ ಇಲ್ಲ ಅಂತಂದಾಗ ಒಳಗಡೆ ಅವ್ರ ಪ್ರೊಟೆಕ್ಷನ್ ಅಲ್ಲಿ ನಾವು ಅಚ್ಚುಕಟ್ಟಾಗಿ ಜೀವನ ಮಾಡ್ಕೊಂಡು ಹೋಗೋರ್ಗೆ ಯಾಕಿರ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಒಂದು. ಎರಡನೇದು, ನಾನು ಚಿತ್ರದುರ್ಗದಲ್ಲಿ ಹುಟ್ಟು ಬೆಳೆದಿದ್ದು. ಚಿತ್ರದುರ್ಗದಲ್ಲಿ ನಾನು ಓದಿದ ಶಾಲೆಗಳಿರ್ಬೋದು, ಕಾಲೇಜ್ಗಳಿರ್ಬೋದು, ನಾವು ಇದ್ದಂತಹ ಏರಿಯಾಗಳಿರ್ಬೋದು, ಅಲ್ಲಿ ಯಾವುದೇ ಒಂದು ಡಿಸ್ಕ್ರಿಮಿನೇಷನ್ ನಾವು ಗಮನಿಸಿಲ್ಲ. ಹಿಂದೂಗಳು, ಮುಸ್ಲಿಮ್ರು, ಕ್ರಿಶ್ಚಿಯನ್ಸು ಅನ್ನೋ ಕಾರಣಕ್ಕೆ ಅಲ್ಲೇನೋ ಭೇದ ಭಾವ ಇತ್ತು ಅನ್ನೋಂಥದ್ದು ನಾನು ಹೆಚ್ಚು ಗಮನಿಸಿಲ್ಲ. ಹಂಗಾಗಿ ನಮ್ಮ ಭಾರತ ದೇಶದಲ್ಲಿ ಇರುವಂತವ್ರು ಯಾವುದೇ ಒಂದು ಜಾತಿ ಧರ್ಮಕ್ಕಿಂತ ಹೆಚ್ಚಾಗಿ ಎಲ್ಲರೂ ಭಾರತೀಯರು ಅನ್ನುವಂತ ಒಂದು ಭಾವನೆಯನ್ನ ನಾವು ಬೆಳೆಸ್ಕೋಬೇಕಾಗಿದೆ. ಮತ್ತೆ ಕೋಮು ಸೌಹಾರ್ದತೆ ಇಲ್ಲದೆ ಇದ್ರೆ ಆ ಒಂದು ಪ್ರದೇಶದಲ್ಲಿ ಯಾವುದೇ ಒಂದು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಜನ ನಾನು ಕೆಲಸ ಮಾಡಿದಂತ ಸ್ಥಳಗಳಲ್ಲೇ ಹೇಳ್ತಾರೆ, ಅಲ್ಲಿ ಸುತ್ತಮುತ್ತ ಇರುವಂತ ಕೋಮು ಸಾಮರಸ್ಯ ಚೆನ್ನಾಗಿರುವಂತ ಏರಿಯಾಗಳಿಗೆ ಕಂಪೇರ್ ಮಾಡ್ಬಿಟ್ಟು ನೋಡಿ, ಈ ಏರಿಯಾ ನಮ್ಮ ಏರಿಯಾ ಎರಡಕ್ಕೂ ಯಾವುದೇ ಒಂದು ವಿಷಯದಲ್ಲಿ ಕಮ್ಮಿ ಇಲ್ಲ, ಆದ್ರೆ ಅಲ್ಲಿ ಒಂದು ಸ್ಟೇಬಲ್ ಲಾ ಅಂಡ್ ಆರ್ಡರ್ ಅಥವಾ ಒಂದು ಕೋಮು ಸೌಹಾರ್ದತೆ ಗಟ್ಟಿಯಾಗಿರೋದ್ರಿಂದ ಹೆಚ್ಚು ಫಾಸ್ಟ್ ಆಗಿ ಬೆಳೀಲಿಕ್ಕೆ ಸಾಧ್ಯ ಆಯ್ತು ಅಂತ. ಈಗ ನಾನೇ ವೈಯಕ್ತಿಕವಾಗಿ ಗಮನಿಸಿದ್ದೀನಿ, ಕೆಲವು ಕಮ್ಯುನಲ್ ಇನ್ಸಿಡೆಂಟ್ಸ್ ಆದಾಗ ಸುಮಾರು 15-20 ದಿವಸ, ತಿಂಗ್ಳುಗಟ್ಟಲೆ ಆ ಒಂದು ಪರಿಸ್ಥಿತಿ, ವಾತಾವರಣನೇ ಕಂಪ್ಲೀಟ್ ಸ್ಟ್ಯಾಂಡ್ ಸ್ಟಿಲ್ಲಿಗೆ ಬಂದ್ಬಿಡುತ್ತೆ. ಮತ್ತೆ ಎಷ್ಟೋ ಸಂದರ್ಭದಲ್ಲಿ ಮುಖ್ಯವಾಗಿ ಗಣೇಶ ಅದರಲ್ಲೆಲ್ಲ ಕೋಮು ಭಾವನೆಗಳು ಕೆರಳಿಸುವಂತ ಪ್ರಯತ್ನಗಳು ಕೆಲವರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಎಷ್ಟೋ ಜನ ಅಲ್ಲಿದ್ದಂತ ಹೆಣ್ಮಕ್ಳು ಬಂದ್ಬಿಟ್ಟು, ಈ ಗಂಡಸರಿದ್ರೆ ಇವೆಲ್ಲ ಸಮಸ್ಯೆ, ಇವರೆಲ್ಲ ಹೊಡೆದಾಡ್ಕೊಂಡು ಕಿರಿಕಿರಿ ಮಾಡ್ಕೋತಾರೆ, ಇವಾಗ ಗಂಡಸರೆಲ್ಲ ಮನೆ ಕುತ್ಕೊಂಡು ಕೇಳಿ ನಾವೇ ಗಣೇಶ ಪ್ರೊಸೆಷನ್ ಮಾಡಿ ಅತ್ಯಂತ ಶಾಂತಿಯುತವಾಗಿ ಎಲ್ಲಾ ಸಮುದಾಯ, ಎಲ್ಲಾ ಜಾತಿ, ಎಲ್ಲಾ ಧರ್ಮದವ್ರು ತಗೊಂಡು ಪೀಸ್ಫುಲ್ ಮುಗಿಸ್ತೀವಿ ಅಂತಂದು ಕೆಲವು ಮಹಿಳಾ ಸಂಘಟನೆಗಳು ಮತ್ತು ಮಹಿಳೆಯರು ಬಂದು ನನಗೆ ಹೇಳಿದಂತ ಒಂದು ಚಿತ್ರಣವನ್ನ ನಾನು ಹಾವೇರಿಯಲ್ಲಿದ್ದಾಗ ನೋಡಿದ್ದೆ. ಹಂಗಾಗಿ ನಾವೆಲ್ಲಿವರೆಗೂ ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು, ನಾವೆಲ್ಲ ನಮ್ಮ ದೇಶದ ಪ್ರಗತಿಗಾಗಿ, ಬೆಳವಣಿಗೆಗಾಗಿ, ಅಭಿವೃದ್ಧಿಗಾಗಿ ದುಡಿಬೇಕು ಅನ್ನುವಂಥ ಭಾವನೆ ನಮ್ಮಲ್ಲಿ ಬರಲ್ಲ, ಅಲ್ಲಿವರೆಗೂ ನಮ್ಮಲ್ಲೇ ಕಚ್ಚಾಡ್ಕೊಂಡು ಇರುವಂತಹ ಸಂದರ್ಭ ಎದುರಾಗತ್ತೆ. ಈಗ ಬ್ರಿಟಿಷರು ಹಿಂದೆ ನಾವು ಓದಿರೋಂಗೆ
ಬಹಳ ಸ್ಪಷ್ಟವಾಗಿ ಭಾರತೀಯರೆಲ್ಲ ಒಂದಾಗ್ತಿದ್ದಾರೆ ಅಂತ ಗೊತ್ತಾದಾಗ ಹಿಂದೂ ಮುಸ್ಲಿಂ ಅಂತ ಮಾಡ್ಬಿಟ್ಟು ಡಿವೈಡ್ ಮಾಡೋಣ ಅಂತ ಪಾರ್ಟಿಷನ್ ಆಫ್ ಬೆಂಗಾಲ್ ಮಾಡಿದ್ರು ಅನ್ನೋಂಥದ್ದು ನಾವು ಇತಿಹಾಸದಲ್ಲಿ ಓದಿದ್ದೀವಿ. ಸೊ ವೈಯಕ್ತಿಕ ಹಿತಾಸಕ್ತಿಗಳನ್ನ ಇಟ್ಕೊಂಡು ಜಾತಿಗಳ ನಡುವೆ, ಧರ್ಮಗಳ ನಡುವೆ ಒಂದು ಭೇದವನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಒಂದು ಡಿವೈಡ್ ಕ್ರಿಯೇಟ್ ಮಾಡುವಂತವರ ಉದ್ದೇಶಗಳು ನಾವು ಸಾಕಾರ ಮಾಡಬಾರದು ಅಂತಂದ್ರೆ ನಾವು ಎಲ್ಲರೂ ಒಂದು ಸೌಹಾರ್ದತೆಯಿಂದ ಇರ್ಬೇಕಾಗತ್ತೆ. ಮತ್ತೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಎಲ್ಲಾ ಸಮುದಾಯಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರೋದ್ರಿಂದ ಇಲ್ಲಿ ಒಂದು ಸಣ್ಣ ಘಟನೆ ಆದ್ರೂ ಅದ್ರ ಫಾಲೋಔಟ್ ತಿಂಗಳಾನ್ಗಟ್ಲೆ ಹೋಗುತ್ತೆ. ಅದರಿಂದ ಪ್ರತಿಯೊಬ್ಬರಿಗೂ ಸಮಸ್ಯೆನೆ. ಈಗ ಹೊರಗಡೆ ಹೋಗಿರುವಂತ ವಿದ್ಯಾರ್ಥಿಗಳು, ಮಕ್ಕಳು ಅಥವಾ ತಮ್ಮ ಗಂಡಂದ್ರೋ ಅಥವಾ ಮಗನೋ ಅಳಿಯನೋ ಮಗಳು ಸೇಫ್ ಆಗಿ ಒಳಗಡೆ ಮನೆಗೆ ವಾಪಸ್ ಬರ್ತಾರೆ ಅನ್ನೋ ಒಂದು ಸುರಕ್ಷಿತವಾದ ವಾತಾವರಣ ನಿರ್ಮಾಣ ಆಗ್ಬೇಕು ಅಂದ್ರೆ ಆ ಒಂದು ಪ್ರದೇಶದ ಕೋಮು ಸೌಹಾರ್ದತೆ ಒಳ್ಳೆ ರೀತಿಯಲ್ಲಿ ಇರ್ಬೇಕು. ಹೊರಗಡೆ ನಾನು ಅಂದ್ಕೊಂಡಿದ್ದು ಹುಬ್ಳಿ ಧಾರವಾಡ ಕಮ್ಯುನಿಟಿ ತುಂಬಾ ಸೆನ್ಸಿಟಿವ್ ಅನ್ನುವಂಥದ್ದು. ಆದ್ರೆ ಇಲ್ಲಿ ಬಂದ ಮೇಲೆ ನನಗೆ ರಿಯಲೈಸ್ ಆಗಿದ್ದು, ಇಲ್ಲಿ ಯಾವುದೇ ಪಕ್ಷದ ನಾಯಕರಿರ್ಬೋದು, ಮುಖಂಡರಿರ್ಬೋದು, ಯಾವುದೇ ಒಂದು ಜಾತಿ ಧರ್ಮದ ಸಂಘಟನೆಯ ಮುಖ್ಯಸ್ಥರಿರ್ಬೋದು, ಪ್ರತಿಯೊಬ್ರು ಕೂಡ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಕೂಡ ಇಲ್ಲಿ ಕೋಮು ಸೌಹಾರ್ದತೆ ನೆಲೆಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಕೈಲಾದಂತ ಪ್ರಯತ್ನವನ್ನ ಶಕ್ತಿ ಮೀರಿ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಮನವರಿಕೆ ಆಗಿದೆ. ಅದನ್ನ ಅರ್ಥ ಮಾಡ್ಕೊಂಡು ಇನ್ನೂ ಉತ್ತಮಗೊಳಿಸೋ ನಿಟ್ಟಿನಲ್ಲಿ ನನ್ನ ಕೈಲಾದಂತ ಒಂದು ಅಳಿಲು ಸೇವೆಯನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ತಪ್ಪಾಗ್ಲಿ. ಯಾವುದೇ ಸ್ಟೇಷನ್ ಆದರೂ ಸಹಿತ ಸರ್, ನಾವು ನೋಡ್ತಾ ಇದ್ದೀವಿ ಈ ಸಿವಿಲ್ ಡಿಸ್ಪ್ಯೂಟ್ಗಳು ಅನ್ನೋದು ಸಹಜವಾಗಿ ಇದ್ದೇ ಇರುತ್ತೆ. ಯಾವುದೇ ಸ್ಟೇಷನ್ ಆದರೂ ಕೂಡ ಕೆಲವೊಂದಿಷ್ಟು ಪೊಲೀಸ್ ಠಾಣೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಅವರೇ ಮಧ್ಯಸ್ಥಿಕೆ ವಹಿಸಿ ಅವರೇ ಡಿಸಿಷನ್ ಮೇಕರ್ ಅನ್ನೋ ರೀತಿಯಲ್ಲಿ ಆ ಸ್ಟೇಷನ್ಗಳಲ್ಲಿ ಅದನ್ನು ಮುಗಿಸ್ಬಿಡ್ತಾರೆ. ಈ ರೀತಿ ಕೆಲವೊಂದಿಷ್ಟು ಆರೋಪಗಳು ಸಾರ್ವಜನಿಕರಿಂದ ಕೇಳಿ ಬರ್ತಾ ಇರುತ್ತೆ ಅವಾಗವಾಗ. ಇದು ಏನ್ ಸರ್, ಯಾಕೆ ಈ ರೀತಿ? ಬಹಳ ಸ್ಪಷ್ಟವಾಗಿ ನಮ್ಮ ಇಲಾಖೆಯಲ್ಲಿ ನಮ್ಮ ಹಿರಿಯಾಧಿಕಾರಿಗಳು ಯಾವುದೇ ಸಿವಿಲ್ ಸ್ವರೂಪದ ವಿವಾದಗಳಲ್ಲಿ ನೀವುಗಳು ತಲೆ ಹಾಕಂಗಿಲ್ಲ ಅನ್ನೋಂಥದ್ದು ಹೇಳಿದ್ದಾರೆ. ಒಂದು ಏನಾಗುತ್ತೆ, ಠಾಣೆಗಳಿಗೆ ಬರ್ತಾರೆ, ಬಂದಾಗ ಅವ್ರ ಸಮಸ್ಯೆನ ಕೇಳದೆ ಇರ್ಲಿಕ್ಕೆ ಆಗಲ್ಲ. ಎಷ್ಟೋ ಸಂದರ್ಭದಲ್ಲಿ ಕೌಟುಂಬಿಕ ಆಸ್ತಿ ವಿವಾದಗಳಲ್ಲೂ ಠಾಣೆಗಳು ಬರ್ತಾರೆ. ಮತ್ತೆ ಎಲ್ಲದಕ್ಕೂ ಕೋರ್ಟಿಗೆ ಹೋಗಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅಲ್ಲೆಲ್ಲ ಒಂದು ಗಲಾಟೆ ಆಗೋ ಸಾಧ್ಯತೆ ಇರುತ್ತೆ, ಗದ್ಲಾಗೋ ಸಾಧ್ಯತೆ ಇರುತ್ತೆ, ಹೊಡೆದಾಟ ಆಗೋ ಸಾಧ್ಯತೆ ಇರುತ್ತೆ. ಹಂಗಿದ್ದಾಗ ಈ ಪೊಲೀಸ್ ಇಲಾಖೆ ಫಸ್ಟ್ ರೆಸ್ಪಾಂಡರ್ ಅನ್ನೋ ಒಂದು ನಿಟ್ಟಿನಲ್ಲಿ ತಮ್ಮ ಕೈಲಾದಂತ ಪ್ರಯತ್ನ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಷ್ಟಾಗಿಯೂ ಕೂಡ ಬಹಳ ಸ್ಪಷ್ಟವಾಗಿ ನಮ್ಮ ಇಲಾಖೆಯಲ್ಲಿ ಮೇಲಿಂದನೂ ಸೂಚನೆ ಇದೆ, ನಾವು ಕೂಡ ಸೂಚನೆಯನ್ನ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಈ ತರ ವಿವಾದಗಳಲ್ಲಿ ತಾವು ತಲೆ ಹಾಕಬಾರ್ದು ಅಂತ. ಅದನ್ನ ಮೀರಿ ಕೆಲವು ಸಂದರ್ಭದಲ್ಲಿ ಮಾನವೀಯತೆ ದೃಷ್ಟಿಯಿಂದ ಕೆಲವು ವಿವಾದಗಳಲ್ಲಿ ನಮ್ಮ ಪೊಲೀಸರು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿರುವಂತದ್ದು ಕಾಣುತ್ತೆ. ಅದು ಎಲ್ಲಿವರೆಗೂ ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ಮತ್ತು ಬಂದಿರುವಂತ ಎರಡು ಪಾರ್ಟಿಗಳ ಹಿತದೃಷ್ಟಿಯಲ್ಲಿ ಇರುತ್ತೆ ಅಲ್ಲಿವರೆಗೂ ಓಕೆ. ಯಾರಾದ್ರೂ ವೈಯಕ್ತಿಕ ಲಾಭಕ್ಕೆ ಅದರಲ್ಲಿ ಭಾಗವಹಿಸ್ತಿದ್ದಾರೆ ಅಂತಂದ್ರೆ ಅದು ತಪ್ಪು. ನಾವು ನೋಡ್ತಾ ಇದ್ದೀವಿ ಸರ್, ಇತ್ತೀಚೆಗೆ ಮನುಷ್ಯರ ನಡುವೆ ಕ್ರೋಧ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಅರಿಷಡ್ ವರ್ಗಗಳಲ್ಲಿ ಕ್ರೋಧ ಕೂಡ ಒಂದು. ಮನುಷ್ಯನ ಶತ್ರು ಅಂದ್ರೆ ಅದು ಕ್ರೋಧ ಮತ್ತು ಕಾಮ, ಈ ಥರದ್ದೆಲ್ಲ ನೋಡ್ತಾ ಇರ್ತೀವಿ. ಈ ಕ್ರೋಧ ಹೆಚ್ಚಾಗೋದಕ್ಕೆ ಕಾರಣ ಏನು, ಮತ್ತು ಕ್ರೋಧದಿಂದ ಅಪರಾಧಗಳು ಹೆಚ್ಚಾಗ್ತಾ ಇದ್ದಾವೆ. ಸೊ ತಾವು IPS ಅಧಿಕಾರಿಯಾಗಿ, ಹಿರಿಯ ಅಧಿಕಾರಿಯಾಗಿ ತಾವು ನೋಡ್ದಂಗೆ ಕ್ರೋಧ ಹೆಚ್ಚಾಗೋದಕ್ಕೆ ಕಾರಣ ಏನು? ಅಲ್ಲ, ಕ್ರೋಧ ಒಂದೇ ಅಂತಲ್ಲ. ಈ ಅರಿಷಡ್ ವರ್ಗಗಳೇನಿದಾವೆ, ಎಲ್ಲಾ ಅರಿಷಡ್ ವರ್ಗಗಳ 6 ಅಂಶಗಳು ಮನುಷ್ಯನಲ್ಲಿ ಯಾವಾಗ್ಲೂ ಇದೆ, ಇವಾಗೂ ಇದೆ. ಇವಾಗ ಸ್ವಲ್ಪ ಹೆಚ್ಚಿಗೆ ಆಗಿದೆ ಅಂತ ಕಾಣುತ್ತೆ. ಯಾಕಂದ್ರೆ ನಮ್ಮ ನೆಟ್ವರ್ಕಿಂಗ್ ಜಾಸ್ತಿ ಆಗಿದೆ. ಇವಾಗ ಕಮ್ಯುನಿಕೇಶನ್ ಈಸಿ ಆಗಿದೆ, ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗಿದೆ. ಒಂದ್ ಕಾಲದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಹೇಳ್ತಿದ್ರು, ಹಾನಗಲ್ಲಲ್ಲೆಲ್ಲೋ ಗಲಾಟೆ ಆಯ್ತು ಅಂದ್ರೆ ಧಾರವಾಡದಿಂದ ಹಾನಗಲ್ ಹೋಗೋಷ್ಟೊತ್ತಿಗೆ ಸಮಸ್ಯೆನೇ ಮುಗಿದೋಗಿರೋದು ಅಂತ, ಅಥವಾ ನಮ್ಮ ಫೋರ್ಸ್ ಹೋಗೋಷ್ಟೊತ್ತಿಗೆ ಅಲ್ಲಿ ಏನ್ ಡ್ಯಾಮೇಜ್ ಆಗ್ಬೇಕು ಆಗೋಗ್ಬಿಡ್ತಿತ್ತು ಅಂತ. ಆದ್ರೆ ಇವಾಗ ರಿಯಾಕ್ಷನ್ ಟೈಮ್ ಬಹಳ ಕಡಿಮೆ ಇದೆ. ಈಗ ನಾವೇ 15 ವರ್ಷದ ಕೆಳಗೆ ಪೊಲೀಸಿಂಗ್ ಮಾಡೋಂಥ ಸಂದರ್ಭ ಶುರುವಾದಾಗ ಯಾವುದೋ ಒಂದು ಇನ್ಸಿಡೆಂಟ್ ಆಗಿದೆ ಅಂತಂದ್ರೆ ನಮಗೆ ಅಟ್ಲೀಸ್ಟ್ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿಕ್ಕೆ, ರೆಸ್ಪಾಂಡ್ ಮಾಡ್ಲಿಕ್ಕೆ ಸ್ವಲ್ಪ ಸಮಯಾವಕಾಶ ಸಿಗ್ತಿತ್ತು. ಇವಾಗ ಎಷ್ಟೋ ಸರಿ ನಮಗೆ ಗೊತ್ತಾಗಕ್ಕಿಂತ ಮುಂಚೆ ಮಾಧ್ಯಮಗಳಲ್ಲಿ ಬಂದ್ಬಿಡುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದ್ಬಿಡುತ್ತೆ. ಹಂಗಾಗಿ ಈ ಕ್ರೋಧ ಸೇರಿದಂತೆ ಎಲ್ಲಾ ಅರಿಷಡ್ ವರ್ಗಗಳಿಂದ ದೂರ ಇರಬೇಕು ಅನ್ನುವಂಥದ್ದು ಅದು ಎಲ್ಲರಿಗೂ ತಿಳಿದಿರೋ ವಿಚಾರ. ಆದ್ರೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ದೂರ ಇರಬೇಕೋ ಬೇಡವೋ ಅನ್ನೋಂಥದ್ದು ಡಿಸೈಡ್ ಮಾಡ್ತಾರೆ. ಹಂಗಾಗಿ ಒಂದು ನಮ್ಮಲ್ಲಿ ತಿಳುವಳಿಕೆ ಹೆಚ್ಚಾಗಬೇಕು. ಮತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಶಿಕ್ಷಣ ಸಿಗ್ತಾ ಇದೆ. ಶಿಕ್ಷಣದಿಂದ ಒಂದು ಒಳ್ಳೆಯ ಗುಣಗಳನ್ನ ರೂಪಿಸ್ಕೊಳ್ಳಿಕ್ಕೆ ಅವಕಾಶ ಆಗಬೇಕು. ಅದ್ರ ಜೊತೆಗೆ ಯಾವುದೇ ಒಂದು ಶಾರ್ಟ್ ಟರ್ಮಲ್ಲಿ ಸಿಗಲ್ಲ ಅಥವಾ ಈಸಿಯಾಗಿ ಸಿಗಲ್ಲ. ಒಂದು ಮಾತು ಹೇಳ್ತಾರೆ, ಒಂದು ಬೆಳೆ ಪೈರ್ ನಾಟಿ ಮಾಡಿದ್ಮೇಲೆ ಅದು ಹಾರ್ವೆಸ್ಟ್ ಆಗ್ಲಿಕ್ಕೆ 3-4 ತಿಂಗಳು ಸಮಯ ಬೇಕು. ಅದು ಆ ಮಧ್ಯದಲ್ಲಿ ಒಳ್ಳೆ ರೀತಿ ನೀರು ಕೊಟ್ಟು ನೀವು ಕಳೆ ತೆಗೆದು ಗೊಬ್ಬರ ಹಾಕಿ ಹಾರ್ವೆಸ್ಟ್ ಮಾಡಿದ್ರೆ ಬೆಳೆ ಸಿಗುತ್ತೆ. ಅಂಥದ್ರಲ್ಲಿ ರಾತ್ರಿ ನಾನು ಶ್ರೀಮಂತ ಆಗ್ಬೇಕು, ರಾತ್ರಿ ನಾನು ಏನನ್ನು ಪಡ್ಕೋಬೇಕು
ಅನ್ನುವಂಥದ್ದು, ಮತ್ತೆ ಬೇರೆಯವ್ರ ಹತ್ರ ಇರೋದು ನನಗೂ ಬೇಕು ಅನ್ನುವಂಥದ್ದು. ಇವಾಗ ಯಾವ್ದೋ ಬೈಕ್ ತಗೊಂಡಂದ್ರೆ ನಾನು ಬೈಕ್ ತಗೋಬೇಕು. ಬೈಕ್ ತಗೊಳಕ್ ದಾರಿ ಏನು? ಒಂದು ಕಷ್ಟಪಟ್ಟು ದುಡ್ಕೊಂಡು ತಗೋಬೇಕು. ಅದಾಗ್ತಿಲ್ಲ ಅಂದಾಗ ಏನಾದ್ರು ಮಾಡಿ ಕದಿಯೋಣ ಅಥವಾ ಯಾರ ಹತ್ರ ಕಸ್ಕೊಳ್ಳೋಣ, ಈ ತರ ಮನಸ್ಥಿತಿ ಬರುತ್ತೆ. ಸೊ ಇದು ಕುಟುಂಬದ ಹಂತದಿಂದನೇ ಇದ್ರ ಬಗ್ಗೆ ತಿಳುವಳಿಕೆ ಆಗುವಂಥದ್ದು ಆಗ್ಬೇಕು. ಮತ್ತೆ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳು ವಿವಿಧ ಧಾರ್ಮಿಕ ಮುಖಂಡರುಗಳ ಕಡೆಯಿಂದ ಅಲ್ಲೆಲ್ಲ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನಾನು ಸಾಕಷ್ಟು ಅಟೆಂಡ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಕೆಲವು ಸೂಫಿ ಕಾರ್ಯಕ್ರಮಗಳು ಅಟೆಂಡ್ ಮಾಡಿದ್ದೀನಿ, ಕೆಲವು ನಮ್ಮ ಸ್ವಾಮೀಜಿಗಳು ಹೇಳೋವಂಥದ್ದು, ಮತ್ತೆ ಯಾರನ್ನ ನಾವು ಸ್ಫೂರ್ತಿಯಾಗಿ ತಗೋತೀವಿ ಅನ್ನುವಂಥದ್ದು. ಮತ್ತೆ ಇನ್ನು ಬಹಳ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ, ಪ್ರತಿಯೊಬ್ಬರ ಜೀವನದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿನ ನಾವು ರೋಲ್ ಮಾಡೆಲ್ ತರ ಇಟ್ಕೊಂಡಿರ್ಬೇಕು. ನಾನು ಮೊನ್ನೆ ಅಷ್ಟೇ ನಮ್ಮ ಬಿಜಾಪುರ ಸಿದ್ದೇಶ್ವರ ಸ್ವಾಮೀಜಿಗಳು ಕೆಲವು ವಿಡಿಯೋಗಳು ನೋಡ್ತಾ ಇದ್ದೆ. ಸೊ ಅವರುಗಳ ಒಂದೊಂದು ಮಾತು ಒಬ್ಬ ಮನುಷ್ಯನ ಜೀವನ ದಾರಿಯೇ ಬದಲಾಯಿಸ್ಬೋದು. ಸೊ ನಮಗದು ಅಳವಡಿಸ್ಕೋಬೇಕು ಅನ್ನೋ ಮನಸ್ಥಿತಿ ಇರಬೇಕು, ಮತ್ತೆ ಅಳವಡಿಸ್ಕೊಂಡು ನಾವು ಅದರಿಂದ ಫಲ ಪಡ್ಕೋಬೇಕು ಅನ್ನೋಂಥ ಒಂದು ತಿಳುವಳಿಕೆ ಇರಬೇಕು. ಸೊ ಹಂಗಾಗಿ ಎಲ್ಲಾ ಅರಿಷಡ್ ವರ್ಗಗಳು ಮನುಷ್ಯನ ಒಂದಲ್ಲ ಒಂದು ಕೆಟ್ಟ ಕೆಲಸಕ್ಕೆ ಪ್ರೇರೇಪಣೆ ಮಾಡುವಂಥದ್ದೇ ಆಗಿದೆ. ತಮ್ಮ ಲಿಮಿಟ್ ಅಲ್ಲಿ ತಾವಿರ್ಬೇಕು, ತಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಕ್ಕೆ ಮಾತ್ರ ಆಸೆ ಪಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇತ್ತೀಚೆಗೆ ನೋಡ್ತಾ ಇದ್ದೀವಿ ಸರ್, ಪೊಲೀಸ್ ಅಧಿಕಾರಿಗಳೇ ಇದನ್ನ ಪ್ರಸ್ತಾಪ ಮಾಡ್ತಾರೆ. ಏನಂತ ಹೇಳಿದ್ರೆ, ನನಗೆ ಆಗದೆ ಇರುವಂಥ ಯಾವುದೇ ಒಬ್ಬ ವ್ಯಕ್ತಿ ಆತ ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ಮಾಡದೇ ಇದ್ರೂ ಸಹಿತ ಅವ್ರ ಮೇಲೆ ನನಗೆ ಅಸೂಯೆ ಇರುತ್ತೆ, ಹೊಟ್ಟೆ ಕಿಚ್ಚಿರತಕ್ಕಂಥ ಸಂದರ್ಭದಲ್ಲಿ ಅವರು ಸ್ಟೇಷನಿಗೆ ಬರ್ತೀನಿ, ಅವ್ರ ವಿರುದ್ಧ ಏನೋ ಒಂದು ಕಂಪ್ಲೇಂಟ್ ಕೊಡ್ತೀನಿ, ಸರ್ ಅವ್ರನ್ನ ಹಿಡಿದಾಕಿ ಸರ್, ಏನಾರು ಮಾಡಿ ಸರ್ ಅಂತ ಹೇಳಿ ಹೊಟ್ಟೆ ಕಿಚ್ಚಿನ ಪ್ರಕರಣಗಳು ಸ್ಟೇಷನ್ಗೆ ಬರ್ತಾ ಇರುವಂಥದ್ದು. ಎಲ್ಲ ಪ್ರಕರಣಗಳಲ್ಲಿ ನೋಡಿ, ಇವಾಗ ಅಣ್ಣ ತಮ್ಮಂದ್ರು ಬಂದ್ಬಿಟ್ಟು ಅವನ ಮೇಲೆ ಕೇಸ್ ಹಾಕಿ ಇವನ್ ಮೇಲೆ ಕೇಸ್ ಹಾಕಿ, ಈಗ ಅವ್ರ ಮನೇಲಿ ಯಾರೋ ಓದೋ ಹುಡುಗರು ಇದ್ರು ಅಂತಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬಿಡಿ, ಅವ್ನ ನಾಳೆಗೆ ಅವ್ನಿಗೆ ಕೆಲಸ ಸಿಗ್ಬಾರ್ದು, ಎಲ್ಲೋ ವಿದೇಶಗಳಿಗೆ ಹೋಗೋ ಅವಕಾಶ ಇದ್ರೆ ಅವ್ನ ಮೇಲೆ ಕೇಸ್ ಹಾಕಿ ಅವ್ನ ವಿದೇಶಕ್ಕೆ ಹೋಗ್ಬಾರ್ದು, ಈ ತರ ಅಂದ್ರೆ ಈ ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಹೇಳ್ತಾರಲ್ಲ, ಅನುಮಾನಕ್ಕೆ ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅನ್ನುವಂಥದ್ದು ಅದು ಸಂಸ್ಕಾರದಲ್ಲೇ ಬರಬೇಕು, ಪ್ರತಿಯೊಬ್ಬರ ಸಂಸ್ಕಾರದಲ್ಲಿ ಬರಬೇಕು. ಈಗ ಮನೆ ಒಳಗಡೆ ತಂದೆ ತಾಯಿಗಳು ಮತ್ತೆ ಸಂಬಂಧಪಟ್ಟವ್ರು ಪಾಠ ಕಲಿಸ್ಲಿಲ್ಲ ಅಂತಂದ್ರೆ ಹೊರಗಡೆ ಸಮಾಜ ಕಲಿಸುವಂತ ಸಂದರ್ಭ ಎದುರಾಗುತ್ತೆ. ಸಮಾಜ ಕಲಿಸೋದು ಅಂತಂದ್ರೆ ಕಾನೂನು ಮುಖಾಂತರ ಕಲಿಸುವಂಥದ್ದು. ಈ ಒಂದ್ ಮಾತು ಹೇಳ್ತಾರೆ, ಹಾವು ಹುತ್ತದಲ್ಲಿದ್ರೆ ಸೇಫು, ಹೊರಗಡೆ ಬಂದ್ರೆ ಜನ ಹೊಡೆದಾಕ್ತಾರೆ ಅಂತಂದು. ಸೊ ಜನ ಶಿಕ್ಷೆ ಕೊಡುವಂಥದ್ದು ಅಥವಾ ಸಮಾಜ ವ್ಯವಸ್ಥೆ ಶಿಕ್ಷೆ ಕೊಡುವಂತ ಹಂತಕ್ಕೆ ಹೋಗದಂಗೆ ಅವ್ರವ್ರ ಹಂತದಲ್ಲೇ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು. ಮತ್ತೆ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಈ ಕುಟುಂಬ ವ್ಯವಸ್ಥೆ ಹಾಳಾಗ್ತಿರುವಂಥದ್ದು, ಒಟ್ಟು ಕುಟುಂಬದ ವ್ಯವಸ್ಥೆ ಹಾಳಾಗ್ತಿರುವಂಥದ್ದು, ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ತಿರೋಂಥದ್ದು, ಮನೇಲಿ ಹೇಳಿಕೆ ಕೇಳಿಕೆ ಸ್ವಲ್ಪ ಕಡಿಮೆ ಆಗ್ತಿರೋಂಥದ್ದು. ಮೊದಲು ಒಂದು ಹಳ್ಳಿಲಿ ನಾವೇ ಗಮನಿಸಿದೀವಿ, ಅಣ್ಣ ತಮ್ಮಂದ್ರು ಭಾಗ ಆಗ್ಬೇಕಂದ್ರೆ ಅವ್ರು ಯಾರೋ ದೊಡ್ಡಪ್ಪನೋ ತಾತನೋ ಯಾರೋ ಒಬ್ರು ಕುತ್ಕೊಂಡೆಲ್ಲ ಮಾಡ್ಕೊಟ್ಬಿಡೋರು. ಇವಾಗ ಯಾರಿದ್ರು ಕೋರ್ಟಿಗೆ ಹೋಗೋಣ ಅಂತ ಹೇಳ್ತಾರೆ. ಸೊ ಈ ರೀತಿ ಒಂದು ವಿಘಟನೆ ಆಗ್ತಾ ಇದೆ ನಮ್ಮ ಸಮಾಜ ಅನ್ನೋಂಥದ್ದು ನಾವು ಒಪ್ಕೋಬೇಕಾಗಿರೋದು. ಅದನ್ನ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಯಾವ ರೀತಿ ನಮ್ಮ ಉಪಯುಕ್ತತೆಗೆ ಉಪಯೋಗಿಸ್ಕೋಬೇಕು ಅನ್ನೋಂಥದ್ದು ಕೂಡ ನಾವೇ ಒಂದು ದಾರಿ ಕಂಡಿಡ್ಕೋಬೇಕಾಗಿದೆ. ಸರ್, ಯುವಜನರಿಗೆ ಒಂದು ಸಜೆಷನ್ ಕೊಡಿ ತಾವು ಒಬ್ಬ ಹಿರಿಯ IPS ಅಧಿಕಾರಿಯಾಗಿ. ಯಾಕಂದರೆ ಈ ಪ್ರೀತಿ ಪ್ರೇಮ ಅದರ ಹಿಂದೆ ಬಿದ್ದು ಜೀವನ ಹಾಳು ಮಾಡ್ಕೊಳ್ತಕ್ಕಂಥದ್ದು, ತಮ್ಮ ಪ್ರೊಫೆಷ್ನಲ್ ಜೀವನ ಹಾಳು ಮಾಡ್ತಕ್ಕಂಥದ್ದು, ಈ ಥರದ ಘಟನೆಗಳು ನೋಡ್ತಾ ಇರ್ತೀವಿ ಸಮಾಜದಲ್ಲಿ. ಅಥವಾ ಅದೇ ಒಂದು ಏನೋ ಅಪರಾಧಕ್ಕೆ ಪ್ರೇರಣೆ ಕೊಡುವಂಥದ್ದು ಅದು ಕೂಡ ಆಗ್ತಾ ಇದೆ. ಸೊ ಏನು ಸರ್, ಈ ವಿಚಾರದಲ್ಲಿ ತಾವು ಏನು ಸಜೆಷನ್ ಕೊಡ್ತೀರಿ ಯುವಜನರಿಗೆ ಅಂತ? ಪ್ರೀತಿ ಪ್ರೇಮ ಯಾರ್ಯಾರು ಯಾವ್ಯಾವ ವಯಸ್ಸಲ್ಲಿ ಏನೇನು ಮಾಡಬೇಕು ಅದು ಮಾಡಬೇಕು. ಒಂದು ವಿದ್ಯಾರ್ಥಿ ದಶೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಭವಿಷ್ಯ ಕಟ್ಕೊಳ್ಳುವಂಥ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಪ್ರೀತಿ ಪ್ರೇಮನೂ ಮಾಡ್ತಾರೆ, ಇನ್ನೊಂದು ಮತ್ತೊಂದು ಮಾಡ್ತಾರೆ. ದಟ್ ಈಸ್ ದಿಯರ್ ಇಂಡಿವಿಜುವಲ್ ಚಾಯ್ಸ್. ಆದರೆ ಯಾವುದೇ ಒಂದು ದಾರಿ ಹಿಡಿಯುವಂಥ ಸಂದರ್ಭದಲ್ಲಿ ಅದು ನಮಗೆ ಒಂದು ಒಳ್ಳೆಯ ಗುರಿ ಕಡೆಗೆ ಕರ್ಕೊಂಡು ಹೋಗಲ್ಲ ಅನ್ನೋಂಥದ್ದಾದಾಗ ಆ ದಾರಿನ ಬಿಡಬೇಕಾಗತ್ತೆ. ಮತ್ತೆ ಪ್ರೀತಿಸಿದವ್ರನ್ನ ಕೊಲೆ ಮಾಡುವಂಥ ಘಟನೆಗಳು ಕೆಲವು ನೋಡಿದಾಗ ತುಂಬಾ ಬೇಸರ ಆಗುತ್ತೆ. ಯಾಕಂದ್ರೆ ಪ್ರೀತಿ ಅನ್ನುವಂಥದ್ದೇ ಒಂದು ಒಳ್ಳೆ ವಿಚಾರ. ಅದರಲ್ಲಿ ಕ್ರೋಧ ಆಗ್ಲಿ ಅಥವಾ ಸಿಟ್ಟಾಗ್ಲಿ ಹೊಟ್ಟೆ ಕಿಚ್ಚಾಗ್ಲಿ ಅಥವಾ ಕೊಲೆ ಮಾಡೋ ಹಂತಕ್ಕೆ ಹೋಗ್ಬೋದು ಅನ್ನುವಂಥದ್ದು ಇದೆ ಅನ್ನೋದಾದ್ರೆ ಅಲ್ಲಿ ಪ್ರೀತಿ ಇಲ್ಲ ಅನ್ನೋಂಥದ್ದಾಗತ್ತೆ. ಸೊ ಹಂಗಾಗಿ ಅವೆಲ್ಲ ಅವ್ರವ್ರ ಇಂಡಿವಿಜುವಲ್ ಚಾಯ್ಸು. ಯಾವಾಗ ಅದು ಕಾನೂನು ರೀತಿ ತಪ್ಪು ಅನ್ಸುತ್ತೆ ಅವಾಗ ಪೊಲೀಸ್ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಿರ್ಬೋದು, ಅವು ಇಂಟರ್ವ್ಯೂನ್ ಹಾಕಿ ಅವ್ರಗಳ ಕೆಲಸವನ್ನ ಮಾಡ್ತಾರೆ. ಸರ್, ಒಂಚೂರು ಪ್ರೊಫೆಷ್ನಲ್ ಬಿಟ್ಟು ಪರ್ಸನಲ್ ಮಾತಾಡೋದಾದ್ರೆ ಏನು ಸ್ಫೂರ್ತಿ ಬಂತು ಸರ್ IPS ಆಗಲೇಬೇಕು ನಾನು ಅಂತ ಹೇಳಿ? ಇಲ್ಲ, ನಾನು ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದೀನಿ. ಈಗ ನಾನು ಡಿಗ್ರಿ ಮುಗಿಸಿದ ನಂತರ ನನಗೊಂದು ಒಳ್ಳೆಯ ಕೆಲಸಕ್ಕೆ ಸೇರ್ಕೊಳ್ಳುವಂತ ಅಗತ್ಯತೆ ಇತ್ತು. ನನ್ನ ವೈಯಕ್ತಿಕ ನೆಲೆಯಲ್ಲಿ ಗಟ್ಟಿ ಆಗ್ಲಿಕ್ಕೆ ಮತ್ತೆ ನನ್ನ ಕೌಟುಂಬಿಕ ಜವಾಬ್ದಾರಿಗಳನ್ನ ನಿರ್ವಹಿಸ್ಲಿಕ್ಕೆ. ಹಂಗಾಗಿ ಯಾವ್ದಾದ್ರು ಒಂದು ಕೆಲಸಕ್ಕೆ ಸೇರ್ಬೇಕು ಅಂತಾನೆ ನಾನು ಯಾವ ಕೆಲಸಕ್ಕೆ ಸೇರ್ಬೋದು ಅಂತ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ ಸಂದರ್ಭದಲ್ಲಿ ನಾನು MS ಅಗ್ರಿಕಲ್ಚರ್ ಓದ್ಲಿಕ್ಕೆ ದೆಹಲಿಗೆ ಹೋದಾಗ ನಮ್ಮ ಸೀನಿಯರ್ಸ್ ಎಲ್ಲ UPSC ಪ್ರಿಪೇರ್ ಆಗ್ತಾ ಇದ್ರು.
ಸೊ ಆ ಸಂದರ್ಭದಲ್ಲೇ ನಾನು UPSC ಪ್ರಿಪೇರ್ ಮಾಡಬೇಕು ಅಂತ ನಾನು ಡಿಗ್ರಿ ಮುಗಿದ್ಮೇಲೆ ನಾನು ಡಿಸೈಡ್ ಮಾಡಿದ್ದು. ಅಲ್ಲಿವರೆಗೂ ನನಗೆ UPSC ಮಾಡಬೇಕು, KPSC ಮಾಡಬೇಕು ಅನ್ನೋ ಯಾವ ಆಲೋಚನೆ ಇರಲಿಲ್ಲ. ದೆಹಲಿಗೆ ಹೋದಾಗ ಅಲ್ಲಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಾಗ UPSC ಮತ್ತೆ ಪ್ಯಾರಲಲಿ KPSC ಎರಡಕ್ಕೂ ಅಪಿಯರ್ ಆದೆ. KPSCಲೂ ಸೆಲೆಕ್ಷನ್ ಆಯಿತು. ನಂತರ ಒಂದು ವರ್ಷ ನಂತರ UPSC ಸೆಲೆಕ್ಷನ್ ಆಯಿತು. ಸೊ ನಾನು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅಡ್ರೆಸ್ ಮಾಡೋಂಥ ಸಂದರ್ಭದಲ್ಲಿ ನಮಗೆ ಏನು ಮೋಟಿವೇಟ್ ಮಾಡಬೇಕು, ನಮಗೆ ಇನ್ಸ್ಪಿರೇಷನ್ ಬೇಕು ಅಂತಂದಾಗ ನಾನು ಒಂದೇ ಮಾತು ಹೇಳೋದು, ಈಗ ಫಸ್ಟು ನಿಮ್ಮ ಮನೆ ಒಳಗಡೆ ನಿಮ್ಮ ಸ್ಥಾನಮಾನ ಏನು, ನಿಮ್ಮ ಜವಾಬ್ದಾರಿಗಳೇನು ಅನ್ನೋಂಥದ್ದು ಅರ್ಥಕೊಂಡು ಆ ಜವಾಬ್ದಾರಿಗಳನ್ನ ಕರೆಕ್ಟಾಗಿ ನಿರ್ವಹಿಸಿ. ಅದಾಯ್ತು ಅಂದ್ರೆ ನೆಕ್ಸ್ಟ್ ನೀವು ನಿಮ್ಮ ಕೇರಿಗೆ ಒಳ್ಳೇದು ಮಾಡೋದು, ನಿಮ್ಮ ಊರಿಗೆ ಒಳ್ಳೇದು ಮಾಡೋದು, ನಿಮ್ಮ ದೇಶಕ್ಕೆ ಒಳ್ಳೇದು ಮಾಡೋ ಪ್ರಶ್ನೆ ಉದ್ಭವ ಆಗತ್ತೆ. ಹಂಗಾಗಿ ಯಾವುದೇ ಒಬ್ಬ ಯುವತಿ ಅವರು ವಿದ್ಯಾರ್ಥಿ ದಶೆಯಲ್ಲಿದ್ದಂಥ ಸಂದರ್ಭದಲ್ಲಿ ಸಮಯವನ್ನ ಗೌರವಿಸ್ಬೇಕು, ಶ್ರಮವನ್ನ ಪಡಬೇಕು, ಒಂದು ಪರಿಪೂರ್ಣ ವ್ಯಕ್ತಿತ್ವವನ್ನ ಅವರು ತಮ್ಮದಾಗಿಸ್ಕೊಳ್ಬೇಕು, ಮತ್ತೆ ಒಂದು ಕೃತಜ್ಞತಾ ಭಾವನೆ ಇರಬೇಕು. ಬಹಳಷ್ಟು ಜನ ನನಗೆ ಡೆಲ್ಲಿ ಕಳಿಸಿದ್ರೆ ಚೆನ್ನಾಗಿರ್ತಿತ್ತು, ನನಗೆ ಪೇಮೆಂಟ್ ಶೀಟ್ ಕಳಿಸಿದ್ರೆ ಚೆನ್ನಾಗಿತ್ತು, ಈ ತರ ಬರೀ ಪೇರೆಂಟ್ಸ್ನ ಯಾರು ತಮ್ಮ ಪೋಷಕರಿದ್ದಾರೆ ಅವ್ರನ್ನ ಬ್ಲೇಮ್ ಮಾಡೋಂಥದ್ದೇ ಹೆಚ್ಚು ನೋಡಿದ್ದೀವಿ. ಆದ್ರೆ ಅಷ್ಟಾವಕಾಶ ಕೊಟ್ಟಿದಾರಲ್ಲ ಅನ್ನೋಂಥ ಒಂದು ಕೃತಜ್ಞತೆ ಇಟ್ಕೊಂಡು ಮುಂದುವರೆದಿದ್ದೆ ಆದ್ರೆ ಜೀವನ ತುಂಬಾ ಸುಧಾರಿಸ್ಕೋಬಹುದು. ಈಗ ನಾವು ಯಾರೇ ಒಬ್ರು ಸಾಧಕರು ನೋಡಿದಾಗ ಅಬ್ದುಲ್ ಕಲಾಂ ಅವ್ರು ಯಾವ ರೀತಿ ಸಂದರ್ಭಗಳಲ್ಲಿ ಬಂದು ಇಡೀ ದೇಶಕ್ಕೆ ರಾಷ್ಟ್ರಪತಿ ಆಗುವಂತ ಸ್ಥಾನಕ್ಕೆ ಹೋದ್ರು, ಭಾರತ ರತ್ನ ಪಡ್ಕೊಂಡಂತ ಸ್ಥಾನಕ್ಕೆ ಹೋದ್ರು. ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ಇದ್ದಂತಹ ಒಂದು ಸಂಕಷ್ಟದ ಪರಿಸ್ಥಿತಿ ನನ್ನ ಲೆಕ್ಕದಲ್ಲಿ ಬೇರೆ ಯಾರಿಗೂ ಅಟ್ಲೀಸ್ಟ್ ಪ್ರಸ್ತುತ ಸಮಾಜದಲ್ಲಿ ಇಲ್ಲ. ಯಾಕಂದ್ರೆ ಅವರು ಸಾರ್ವಜನಿಕವಾಗಿ ಒಂದು ಕಡೆ ಕುತ್ಕೋಬೇಕು, ನಿಂತ್ಕೋಬೇಕು, ಒಂದು ನೀರು ಕುಡಿಬೇಕು ಅನ್ನೋದಕ್ಕೂ ಅವ್ರಿಗೆ ಸಮಸ್ಯೆ ಆಗಿದ್ದಂಥ ದಿನಗಳನ್ನ ಅವರು ಫೇಸ್ ಮಾಡಿ ಅದನ್ನ ಚಾಲೆಂಜ್ ಆಗಿ ತಗೊಂಡು ಇಡೀ ದೇಶದ ಭವಿಷ್ಯವನ್ನ ಬದಲಾಯಿಸೋ ನಿಟ್ಟಿನಲ್ಲಿ ತಮ್ಮ ಕೊಡುಗೆಯನ್ನ ಕೊಡ್ತಾರೆ ಅನ್ನೋಂಥದ್ದಾದ್ರೆ ಅವ್ರಿಗಿಂತ ಪ್ರೇರಣೆ ನಮ್ಗಿನ್ಯಾರು ಬೇಕು? ಅದೇ ನಾನು ಹೇಳೋದು, ಈ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ರೌಡಿ ಶೀಟರ್ಗಳಿಗೆ 10,000, 20,000, 50,000 ಫಾಲೋವರ್ಸ್ ಇರ್ತಾರೆ. ಅದೇ ನೀವು ಯಾವ್ದೋ ಒಂದು ಅಂಬೇಡ್ಕರ್ದೋ, ಬುದ್ಧನದೋ, ಬಸವಣ್ಣಂದೋ ಸಂದೇಶಗಳು ಕೊಡುವಂತ ಒಂದು ಯಾವ್ದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿದ್ರೆ 300-400 ಫಾಲೋವರ್ಸ್ ಇರ್ತಾರೆ. ಸಮಾಜದಲ್ಲಿ ಒಳ್ಳೇದು ಬಹಳ ನಿಧಾನ, ಒಳ್ಳೇದನ್ನ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು. ಕೆಟ್ಟದ್ದು ತುಂಬಾ ಬೇಗ ಅಟ್ರಾಕ್ಟ್ ಆಗ್ತೀವಿ. ಈಗ ಯಾವುದೋ ಒಂದು ಒಳ್ಳೆ ಸಾಮಾಜಿಕ ಸಂದೇಶ ಕೊಡೋ ಚಲನಚಿತ್ರ ಇದೆ ಅಂತಂದ್ರೂ ಅದೆಲ್ಲ ಅವಾರ್ಡ್ ಫಿಲ್ಮ್ಗಳು ನಮಗಲ್ಲ ಅನ್ನೋಂಥ ಮನೋಭಾವ ಬಂದಿದೆ. ಮತ್ತೆ ಅದೇ ಯಾವುದೋ ಒಬ್ಬ ರೌಡಿ ಎಲಿಮೆಂಟೋ, ಓವರ್ ನೈಟ್ ಸೂಪರ್ ಸ್ಟಾರ್ ಆದವನೋ, ಓವರ್ ನೈಟ್ ಕರೋಡಪತಿ ಆದವನೋ ಆ ಥರ ಸಿನಿಮಾಗಳಿದ್ರೆ ಅಂಥದ್ರಿಂದ ಹೆಚ್ಚು ಪ್ರೇರಣೆ ಪಡ್ಕೊಳ್ಳುವಂಥದ್ದು ನಾವು ನೋಡಿದೀವಿ. ಒಟ್ಟಾರೆಯಾಗಿ ಎಲ್ಲಾ ನಿಟ್ಟಿನಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿ ಮೆರೆಯುವಂಥ ಕೆಲಸ ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಹಂಗಾಗಿ ನಮ್ಮ ಸ್ಫೂರ್ತಿ ಮಹಾನ್ ಪುರುಷರ ಜೀವನದ ಹಾದಿ ಆಗ್ಬೇಕು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಅಥವಾ APJ ಅಬ್ದುಲ್ ಕಲಾಂ ಅವ್ರು ಇರ್ಬೋದು, ವಿಶ್ವೇಶ್ವರಯ್ಯ ಅವ್ರು ಇರ್ಬೋದು, ಮತ್ತೆ ಬಹಳಷ್ಟು ಜನ ದೂರ ಹೋಗೋದು ಬೇಡ. ಈಗಷ್ಟೇ ನಾನು ಹೇಳಿದ್ನಲ್ಲ, ಮಹಾಂತೇಶ್ ಬೀಳ್ಗಿ ಅವರು ಕೂಡ ಬಹಳಷ್ಟು ಜನಕ್ಕೆ ಆದರ್ಶ ಪ್ರಾಯರಾಗ್ತಾರೆ. ನಮ್ಮ ರವಿಚಂದ್ರಣ್ಣನವರು, ಮತ್ತೆ ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಂತೂ ಇವಾಗ ನಾವು ಮೊದಲು ಯಾರಂತ ವ್ಯಕ್ತಿಗಳು ಅಂತಂದು ಯಾವುದೋ ಬುಕ್ಗಳಲ್ಲೇ ಓದ್ಬೇಕಿತ್ತು. ಈ ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ ಅಂತ ಒಂದು ಬರ್ತಿತ್ತು, CSR ಅಂತ. ಅದರಲ್ಲಿ ಯಾರು IAS IPS ಆಫೀಸರ್ಸ್ ಅವ್ರ ಲೈಫ್ ಜರ್ನಿ ಒಂದು ಸಣ್ಣ ಪ್ಯಾರ ಇದ್ರೆ ಅದನ್ನ ನೋಡ್ತಿದ್ವಿ. ಅವರು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು, ಕನ್ನಡ ಮೀಡಿಯಮಲ್ಲಿ ಓದಿದ್ರು, ಅಥವಾ ಕೋಚಿಂಗ್ ತೊಗೊಳಕ್ ಅವಕಾಶ ಇರಲಿಲ್ಲ ಅಂತ. ಅಂಥವ್ರಿಂದ ನಾವು ಇನ್ಸ್ಪಿರೇಷನ್ ತಗೋತಾ ಇದ್ವಿ. ಆದ್ರೆ ಈಗ ಬಹಳಷ್ಟು ಜನ ಇದ್ದಾರೆ ಇನ್ಸ್ಪಿರೇಷನ್. ಮತ್ತೆ ಇಮಿಡಿಯೇಟ್ ಟಾರ್ಗೆಟ್ಸ್ ಇಟ್ಕೊಳ್ಳಿ. ಈಗ ಹೈಸ್ಕೂಲ್ ಓದೋ ಹುಡುಗನಿಗೆ IAS ಮಾಡಿರೋನಲ್ಲ ಇನ್ಸ್ಪಿರೇಷನ್. 10th ಅಲ್ಲಿ ಯಾರು ಟಾಪ್ ರ್ಯಾಂಕ್ಸ್ ಅಲ್ಲಿ ಬಂದಿರ್ತಾನೆ, ಟಾಪ್ ಸ್ಕೋರ್ ಮಾಡಿರ್ತಾನೆ, ಅವ್ನು ಇನ್ಸ್ಪಿರೇಷನ್. ಅದೇ ರೀತಿ PUC ಓದ್ತಿರೋಂಥವನಿಗೆ ಯಾವುದೋ ದೊಡ್ಡ ಓದಿರೋಂಥವನಲ್ಲ ಇನ್ಸ್ಪಿರೇಷನ್. PUC ಯಾರು ಬೋರ್ಡ್ ಎಕ್ಸಾಮ್ ಅಲ್ಲಿ, NEET ಅಲ್ಲಿ, CET ಅಲ್ಲಿ, JEE ಅಲ್ಲಿ ಯಾರು ಒಳ್ಳೆ ರ್ಯಾಂಕ್ಸ್ ತಗೊಂಡಿರ್ತಾನೆ ಅವ್ನು ಇನ್ಸ್ಪಿರೇಷನ್ ಆಗ್ಬೇಕು. ಹಂಗೆ ಇಮಿಡಿಯೇಟ್ ಶಾರ್ಟ್ ಟರ್ಮ್ ಗೋಲ್ಸ್ ಮತ್ತೆ ರೆಫರೆನ್ಸ್ ಪರ್ಸನ್ಸ್ ಇಟ್ಕೊಂಡು ಮುಂದುವರೆದಿದೆ ಆದ್ರೆ ಬಹಳ ಒಳ್ಳೆ ಒಂದು ಪ್ರಗತಿ ಪ್ರತಿಯೊಬ್ಬರಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಪ್ರತಿ ತಂದೆ ತಾಯಂದ್ರು ತಮ್ಮ ಮಕ್ಳು ಏನ್ ಮಾಡ್ತಿದಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು. ಬಹಳಷ್ಟು ಘಟನೆಗಳಾದಂತ ಸಂದರ್ಭದಲ್ಲಿ ನಮ್ಮ ಹುಡುಗ ತುಂಬಾ ಒಳ್ಳೆಯವನು, ನಮ್ಮ ಹುಡುಗಿ ತುಂಬಾ ಒಳ್ಳೆಯವಳು, ಆದ್ರೆ ಈ ತರ ಘಟನೆ ಆಗ್ಬಿಡ್ತು ಅಂತ ಹೇಳಿದಾಗ ಸ್ವಲ್ಪ ನಾವು ಸ್ಟಡಿ ಮಾಡಿ ನೋಡಿದಾಗ ಎಲ್ಲೋ ಒಂದ್ ಕಡೆ ಅವರು ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅವರ ಸಹವಾಸ ಸಂಘ ಯಾವ್ದಿದೆ ಅಂತಂದು ಪರಿಶೀಲನೆ ಮಾಡ್ಕೊಂಡು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಶಾಲಾ ಕಾಲೇಜ್ಗಳಿಗೆ ಹೋಗ್ತಾರ, ಅಥವಾ ಹೊರಗಡೆ ದುಡಿಮೆ ವ್ಯವಹಾರಕ್ಕೆ ಹೋದಾಗ ಅಲ್ಲಿ ಹೋಗ್ತಾರ ಇಲ್ವಾ ಅನ್ನೋಂಥದ್ದೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ತಿಳ್ಕೊಂಡಿದ್ರೆ, ಪೋಷಕರು ಗಮನ ಹರಿಸಿದ್ರೆ ಆ ಮಕ್ಕಳು ದಾರಿ ತಪ್ಪುವಂಥದ್ದು ನಿಲ್ಲುತ್ತೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಈ ಒಂದು ಗಾದೆ ಇದೆ, ಏನು ಸಹವಾಸದಿಂದ ಸನ್ಯಾಸಿಗೆ ಕೆಟ್ಟ ಅಂತ. ಸೊ ಅದು ಎಲ್ಲರಿಗೂ ಅನ್ವಯ ಆಗುವಂಥದ್ದು. ಮತ್ತೆ ನಾನು ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಚಿಕ್ಕ 5 ರೂಪಾಯಿ 10 ರೂಪಾಯಿ ಕೊಟ್ಟರೆ ಸಿಗುತ್ತೆ ಗಾದೆ ಬುಕ್ಕುಗಳನ್ನ ಇಟ್ಕೊಳ್ಳಿ. ಆ ಗಾದೆಗಳಲ್ಲಿ ಜನರ ನಡುವೆ
ಹುಟ್ಟಿರುವಂತ ಒಂದು ಸತ್ಯ ಅದು. ಗಾದೆಗಳು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ಮಾಡಿದ್ದುಣ್ಣ ಮಹಾರಾಯ ಅಂತ ಹೇಳ್ತಾರೆ. ನಾವು ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ತಿಂತೀವಿ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ ತಿಂತೀವಿ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ನಮ್ಗೆ ಇವೆಲ್ಲ ಶಾಲಾ ಕಾಲೇಜುಗಳಲ್ಲಿ ಹೇಳ್ತಿದ್ರು, ಇವಾಗ ಏನಿದೆಯೋ ಗೊತ್ತಿಲ್ಲ ವ್ಯವಸ್ಥೆ. ಕೈ ಕೆಸರಾದ್ರೆ ಬಾಯಿ ಮೊಸರು, ನೀವು ಕೈ ಕೆಸರು ಮಾಡ್ಕೊಂಡು ಕೆಲಸ ಮಾಡಿದ್ರೆ ನಾಳೆ ದಿನ ಮೊಸರು ತಿನ್ಬೋದಲ್ಲ. ಅದೇ ರೀತಿ ಪ್ರತಿಯೊಂದು ಈ ಗಾದೆಗಳಲ್ಲಿ ನಮ್ಮ ಜೀವನದ ಅರ್ಥ ತತ್ವ ಅಡಗಿದೆ. ಅದನ್ನೆಲ್ಲ ಪೋಷಕರು, ಶಾಲಾ ಕಾಲೇಜುಗಳಲ್ಲಿ ಟೀಚರ್ಸ್ಗಳು ಮತ್ತೆ ಯಾರಿಗೆ ತಿಳುವಳಿಕೆ ಇದೆ ಅವರೆಲ್ಲ ತಿಳಿಸುವಂತ ಪ್ರಯತ್ನಗಳು ಮಾಡಬೇಕು. ಸರ್, ಕೊನೆಯದಾಗಿ ಪೊಲೀಸ್ ಇಲಾಖೆ ಜೊತೆಗೆ ಅಪರಾಧಗಳನ್ನು ತಡೆಗಟ್ಟೋದಕ್ಕೆ ಸಾರ್ವಜನಿಕರ ಸಹಕಾರ ಯಾವ ರೀತಿ ಇರಬೇಕು ಅಂತ ತಾವು ಬಯಸ್ತೀರಿ? ಈಗ ನಾನು ಎಲ್ಲ ಸಂದರ್ಭದಲ್ಲೂ ಹೇಳ್ತೀನಿ, ಪೊಲೀಸರು ಯೂನಿಫಾರ್ಮ್ ಹಾಕೊಂಡು ಸಂಬಳ ತಗೊಳ್ಳುವಂತ ಅಧಿಕಾರಿ ಮತ್ತು ಸಿಬ್ಬಂದಿಗಳಾದ್ರೆ ಯೂನಿಫಾರ್ಮ್ ಹಾಕೊಂಡಲ್ಲೇ ಸಂಬಳ ತಗೊಂಡಲ್ಲೇ ನಮ್ಮ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರು ಪೊಲೀಸರಾದಾಗ ಮಾತ್ರ ಒಂದು ಬದಲಾವಣೆ ಸಾಧ್ಯ ಅಂತಂದು. ಪರ್ಟಿಕ್ಯುಲರ್ಲಿ ಈ ಪೋಕ್ಸೋ ಪ್ರಕರಣಗಳಲ್ಲಿ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಅನಾಚಾರಗಳಾದಂಥ ಸಂದರ್ಭದಲ್ಲಿ ನಾವು ವೆಯ್ಟ್ ಮಾಡಬಾರ್ದು. ನೋಡಿ, ದೆಹಲಿಲಿ ಆಯ್ತು ಬಿಡು ಅಂತಂದು ಕುತ್ಕೊಂಡಿದ್ದಾರೆ ಬಹಳಷ್ಟು ಜನ. ಇವತ್ತಿಗೂ ಮೈ ಮರೆತು ಯಾವುದು ಪ್ರಜ್ಞಾವಂತಿಕೆ ಇಲ್ದಲೆ ನಮ್ಮನೇಲಿ ಆಗಿಲ್ಲಲ್ಲ ಬಿಡು, ಅಥವಾ ನಮ್ಮ ಕುಟುಂಬಕ್ಕಾಗಿಲ್ಲಲ್ಲ, ನನಗಾಗಿಲ್ಲಲ್ಲ ಅನ್ನೋ ಒಂದು ನ್ಯಾರೋ ಮೈಂಡ್ ಸೆಟ್ ಇದೆ. ದೆಹಲಿಲಿ ಆಗಿದ್ದು ಅದೇ ತರ ಘಟನೆಗಳು ಇನ್ನು ರಾಜ್ಯದ ದೇಶದ ಬೇರೆ ಬೇರೆ ಭಾಗಗಳಲ್ಲಾಯ್ತು. ಪಕ್ಕದ ಊರಲ್ಲಾಗಿದ್ದು ನಮ್ಮೂರಿಗೆ ಬರೋದಕ್ಕೆ ಬಹಳ ಟೈಮ್ ಹಿಡಿಯಲ್ಲ. ನಮ್ಮೂರಲ್ಲಿ ನಡೆದಿದ್ದು ನಮ್ಮ ಪಕ್ಕದ ಗಲ್ಲಿಗೆ ಬರ್ಲಿಕ್ಕೆ ಸಮಯ ಹಿಡಿಯಲ್ಲ. ನಮ್ಮ ಪಕ್ಕದ ಗಲ್ಲಿಗೆ ಬಂದಿದ್ದು ನಮ್ಮ ಗಲ್ಲಿಗೆ ಬರ್ಲಿಕ್ಕೆ, ನಾಳೆ ದಿನ ನಮ್ಮನೆ ಬರ್ಲಿಕ್ಕೆ ಬಹಳ ಸಮಯ ಹಿಡಿಯಲ್ಲ. ಅಂತ ಸಂದರ್ಭದಲ್ಲಿ ಸಾರ್ವಜನಿಕರು ಸ್ವಲ್ಪ ಯಾರು ಸುತ್ತಮುತ್ತ ಓಡಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು. ಈಗ ಎಲ್ಲೋ ಕುತ್ಕೊಂಡು ಯಾವನೋ ಒಬ್ಬ ನಮ್ಮ ದೇವ್ರ ಬಗ್ಗೆ ಅಥವಾ ನಮ್ಮ ಧಾರ್ಮಿಕ ಭಾವನೆಗಳ ಬಗ್ಗೆ ಒಂದು ಹೇಳಿಕೆ ಹಾಕಿದ ತಕ್ಷಣ ಅಂಥವನ್ನ ಒಂದು ಸೂಚನೆಗಳಿಗೆ, ಅವರ ಒಂದು ಇಷ್ಟ ಕಷ್ಟಕ್ಕೆ ನಾವ್ಯಾಕೆ ಕುಣಿಬೇಕು? ಯಾರೋ ಒಬ್ರು, ಇವಾಗ ನಾನು ಬಹಳಷ್ಟು ಸಂದರ್ಭ ನೋಡಿದ್ದೀನಿ, ಯಾವುದೋ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋ ರೀತಿ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಎಲ್ಲೋ ಕುತ್ಕೊಂಡು ಹಾಕ್ತಾನೆ, ಅದಕ್ಕೆ ನಾವಿಲ್ಲಿ ರೆಸ್ಪಾಂಡ್ ಮಾಡ್ತೀವಿ. ಅದ್ರ ಅಗತ್ಯತೆ ಇಲ್ಲ. ನಾವು ಹೆಚ್ಚು ಫ್ರಾಗ್ಮೆಟಿಕ್ ಆಗ್ಬೇಕಾಗಿದೆ, ಮತ್ತೆ ಸೊಲ್ಯೂಷನ್ ಓರಿಯೆಂಟೆಡ್ ಆಗ್ಬೇಕಾಗಿದೆ. ಮತ್ತೆ ಸಮಾಜದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡೋರ್ಗಿಂತ ಹೆಚ್ಚಾಗಿ ನಮ್ಮ ಸಮಾಜಕ್ಕೆ ಏನ್ ಬೇಕು ಅನ್ನೋಂಥದ್ದನ್ನು ನಾವು ಪ್ರತಿಯೊಬ್ರು ಕೂಡ ವಿಚಾರ ಮಾಡಬೇಕಾಗಿದೆ. ನಾನು ಯಾವುದೋ ಒಂದು ಪುಸ್ತಕದಲ್ಲಿ ಓದ್ತಾ ಇದ್ದೆ, ಸೈಲೆಂಟ್ ಮೆಜಾರಿಟಿ ಈಸ್ ನಾಟ್ ಡಿಕ್ಟೇಟಿಂಗ್ ದಿ ಡೈರೆಕ್ಷನ್ ಆಫ್ ದಿ ಮ್ಯಾನ್ಕೈಂಡ್, ಇಟ್ ಈಸ್ ದಿ ವೋಕಲ್ ಅಂಡ್ ವೈಲೆಂಟ್ ಮೈನಾರಿಟಿ ಅಂದ್ರೆ ಇಲ್ಲಿ ಕಡಿಮೆ ಸಂಖ್ಯೆಯಲ್ಲಿರುವಂತ ಒಂದು ಧ್ವನಿಗಳು. ಫಾರ್ ಎಕ್ಸಾಂಪಲ್, ರೌಡಿ ಶೀಟರ್ಸ್ ಇಸ್ ಅ ಸ್ಮಾಲ್ ಮೈನಾರಿಟಿ. ಅದೇ ರೀತಿ ಯಾರೋ ರೇಪಿಸ್ಟ್ಗಳು, ಇಟ್ ಈಸ್ ಅ ವೆರಿ ಸ್ಮಾಲ್ ಮೈನಾರಿಟಿ. ಅದೇ ರೀತಿ ಕಳ್ತನ ಮಾಡುವಂತ ಕಳ್ಳರು, ಇಟ್ ಈಸ್ ಅ ವೆರಿ ಸ್ಮಾಲ್ ಮೈನಾರಿಟಿ. ಒಂದು ಸ್ಮಾಲ್ ಸೆಕ್ಷನ್ ಆಫ್ ಪೀಪಲ್ ಅಷ್ಟೇ. ಸೊ ಅವ್ರುಗಳು ಇಡೀ ಸಮಾಜದ ಭವಿಷ್ಯನ ಡಿಸೈಡ್ ಮಾಡ್ಲಿಕ್ಕೆ ಬಿಡಬಾರ್ದು. ಹಂಗಾಗಿ ಪ್ರತಿಯೊಬ್ರು ಕೂಡ ಧ್ವನಿ ಎತ್ತಬೇಕು, ಪ್ರತಿಯೊಬ್ರು ಕೂಡ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಬೇಕು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆ ಜೊತೆ ಸಹಕರಿಸಬೇಕು. ಆ ನಿಟ್ಟಿನಲ್ಲಿ ಸಾಕಷ್ಟು ನೋಡಿ, ಇವಾಗ ರೈಟ್ ಟು ಇನ್ಫಾರ್ಮೇಶನ್ ಅನ್ನುವಂಥದ್ದು ಬಂತು. ರೈಟ್ ಟು ಇನ್ಫಾರ್ಮೇಶನ್ ಅನ್ನುವಂಥದ್ದು ಏನು ಪಾರದರ್ಶಕತೆ ತರಬೇಕು ಅನ್ನೋ ಉದ್ದೇಶದಿಂದ ಬಂತು. ಅದು ಕೆಲವು ವ್ಯಕ್ತಿಗಳು ಅದನ್ನ ಮಿಸ್ಯೂಸ್ ಮಾಡ್ಕೊಂತಿರುವಂಥದ್ದು ನಾವು ಗಮನಿಸಿದೀವಿ. ಅದಾಗಬಾರ್ದು. ಈಗ ಮಾಧ್ಯಮ ಬಹಳ ದೊಡ್ಡ ಒಂದು ವೇದಿಕೆ, ಸಾಮಾಜಿಕ ಜಾಲತಾಣ ಬಹಳ ದೊಡ್ಡ ಒಂದು ವೇದಿಕೆ. ಆ ವೇದಿಕೆಯನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಸಂಖ್ಯೆ ಕೂಡ ಅಷ್ಟೇ ಇದೆ. ಹಂಗಾಗಿ ಮಿಸ್ಯೂಸ್ ಮಾಡ್ಕೊಳ್ಳೋರ ಕೈಲಿ ನಮ್ಮ ಒಂದು ಭವಿಷ್ಯತ್ತನ್ನ ಕೊಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಯುವಜನತೆ ಸೇರಿದಂತೆ ಪ್ರತಿಯೊಬ್ಬರಿಗೂ ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸೈಬರ್ ಕ್ರೈಮ್ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆಯಲ್ಲ ಸರ್, ನಾವು ನೋಡ್ತಾ ಇದೀವಿ, ಸ್ವತಃ ನಾವೇ ವರದಿ ಮಾಡ್ತಾ ಇದೀವಿ. ಪೊಲೀಸ್ ಅಧಿಕಾರಿಗಳ ಬ್ಯಾಂಕ್ ಅಕೌಂಟ್ಗೆ ಕನ್ನ ಹಾಕ್ತಾ ಇದ್ದಾರೆ ಅವರು ಕೆಲವೊಂದಿಷ್ಟು ಹ್ಯಾಕರ್ಗಳು. ಸೊ ಅದ್ರ ಜೊತೆಗೆ ಇನ್ನೊಂದು ರೀತಿ ನಾವು ನೋಡ್ತಾ ಇದ್ದೀವಿ, ಈಗ ಯಾರ್ದು ಏನೋ ಫೋಟೋ ಅಶ್ಲೀಲವಾಗಿ ಎಡಿಟ್ ಮಾಡಿ ಇಷ್ಟು ದುಡ್ಡಿಗೆ ಡಿಮ್ಯಾಂಡ್ ಮಾಡೋದು, ಇಲ್ಲ ಅದನ್ನು ವೈರಲ್ ಮಾಡ್ತೀನಿ ಅಂತ ಹೇಳುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಈ ಥರ ಸೈಬರ್ ಕ್ರೈಮ್ಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದ್ದಾವೆ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ವರದಿಗಳ ಪ್ರಕಾರ ಮುಂದಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಅನ್ನುವಂಥದ್ದು ಹೆಚ್ಚಾಗುತ್ತೆ, ಡಿಜಿಟಲ್ ಅಪರಾಧ ಹೆಚ್ಚಾಗುತ್ತೆ ಅನ್ನುವಂಥ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಏನು ಕೆಲಸ ಮಾಡ್ತಾ ಇದ್ರೆ, ಜೊತೆಗೆ ಜನರ ಜವಾಬ್ದಾರಿ ಏನು? ಈಗ ನಾನು ಬಹಳಷ್ಟು ವೇದಿಕೆಗಳಲ್ಲಿ, ಇನ್ಫ್ಯಾಕ್ಟ್ ಮೀಡಿಯಾಗಳಲ್ಲಿ ಬ್ರೀಫ್ ಮಾಡಿದಾಗೂ ಹೇಳಿದ್ದೀನಿ, ನಮ್ಮ ಹಣದ ಜವಾಬ್ದಾರಿ ನಾವೇ ತಗೋಬೇಕು ಬಹಳ ಸ್ಪಷ್ಟವಾಗಿ. ಆಮೇಲೆ ನಮ್ಮ ಖಾಸಗಿತನನ ರಕ್ಷಣೆ ಮಾಡ್ಕೊಳ್ಳುವಂಥದ್ದು ನಮ್ಮದೇ ಜವಾಬ್ದಾರಿ. ಈಗ ಒಂದು ಮಾರ್ಕೆಟ್ಗೆ ಹೋದಾಗ ಒಂದು ಟೊಮಾಟೊ ಹಣ್ಣು ತಗೋಬೇಕು ಅಂದ್ಕೊಳ್ಳಿ, ಟೊಮಾಟೊ ರೇಟ್ ಎಷ್ಟು ಅಂತ ಕೇಳ್ತೀವಿ, ಒಂದು 40 ರೂಪಾಯಿ kg ಅಂತಾನೆ. ಅವಾಗ ಪಕ್ಕದ 2 ಅಂಗಡಿಲಿ ಕೇಳ್ತೀವಿ 30 ರೂಪಾಯಿಗೆ ಸಿಗ್ಬೋದಾ, 35 ರೂಪಾಯಿಗೆ ಸಿಗ್ಬೋದಾ ಅಂತ. 40 ರೂಪಾಯಿಗೆ ಸಿಗ್ತಾ ಇದೆ ಅಂತಂದಾಗ ಅದು ಸೈಜ್ ಹೆಂಗಿದೆ, ಅದೇನಾದ್ರು ಕೀಟ ಬಾಧೆ ಇದೆಯಾ, ಅದರಲ್ಲಿ ಕಲರ್ ಸರಿ ಇಲ್ವಾ, ಅಥವಾ ಹಣ್ಣು ಸರಿಯಾಗಿಲ್ವಾ, ಇದೆಲ್ಲ ನೋಡ್ತೀವಿ. ಹಂಗಿದ್ದಾಗ ಲಕ್ಷಾಂತರ ರೂಪಾಯಿ ಹಣ ಅಕೌಂಟಲ್ಲಿ ಇರೋದು ಯಾವನೋ ಒಬ್ಬ ಕೇಳಿದ ತಕ್ಷಣ ಹಾಕ್ತೀವಿ ಅಂತಂದ್ರೆ ಅದಕ್ಕಿಂತ ದೊಡ್ಡ ಫೂಲಿಶ್ನೆಸ್ ಇನ್ನೊಂದಿಲ್ಲ.
ಬೇರೆ ಬೇರೆ ರೀತಿಗಳಿದಾವೆ. ಎಂಪ್ಲಾಯ್ಮೆಂಟ್ ಫ್ರಾಡ್ಸ್ ಆಗ್ತಾ ಇದಾವೆ, ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಆಗ್ತಾ ಇದೆ. ನೀವು ಹೇಳ್ದಂಗೆ ಅದು ಸೆಕ್ಸ್ಟ್ರಾಷನ್ ಅಂತ ಕರೀತಾರೆ. ಅಂದ್ರೆ ಒಂದು ಮೆಸೇಜ್ ಕಳಿಸ್ತಾರೆ, ಒಂದ್ ಯಾವ್ದೋ ವಿಡಿಯೋ ಕೇಳ್ತಾರೆ, ಒಂದ್ ಯಾವ್ದೋ ಫೋಟೋ ಕಳಿಸ್ತಾರೆ, ಆಮೇಲೆ ಅದನ್ನ ಇಟ್ಕೊಂಡು ಮಾರ್ಫ್ ಮಾಡಿಬಿಟ್ಟು ಎಡಿಟ್ ಮಾಡಿ ದುಡ್ಡು ಡಿಮ್ಯಾಂಡ್ ಮಾಡುವಂಥದ್ದು. ಯಾವುದೇ ಇದ್ದಂಥ ಸಂದರ್ಭದಲ್ಲಿ ನೀವು ಹಣ ಕಳ್ಕೊಂಡು ಲಾಸ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕಿಂತ ಫಸ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ. 1930 ಅನ್ನೋಂಥದ್ದು ಒಂದು ಹೆಲ್ಪ್ ಲೈನ್ ಇದೆ, ಅಲ್ಲಿಗೆ ಫೋನ್ ಮಾಡಿ ಕೇಳಿ. ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ, ನಮ್ಮ ಆಫೀಸ್ಗಳಿಗೆ ಬನ್ನಿ. ಯಾವುದೇ ಕಾರಣಕ್ಕೂ ಹಣ ಕಳ್ಕೊಳೋವಂಥದ್ದು ಅಥವಾ ತಮ್ಮ ಖಾಸಗಿತನ ಕಳ್ಕೊಳೋಂಥ ಸಂದರ್ಭ ಎದುರಾದಾಗ ಯಾವುದೇ ಒಂದು ಹೆಸಿಟೇಷನ್ ಇಲ್ಲದೆ ಪೊಲೀಸ್ ಸ್ಟೇಷನ್ಗಳಿಗೆ ಬನ್ನಿ. ಮತ್ತೆ ನೀವು ಹೇಳ್ದಂಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ. ಯಾಕೆ ಅಂತಂದ್ರೆ ಹೆಚ್ಚು ವಹಿವಾಟು ಆಗ್ತಾ ಇದೆ. ಈಗ ನಮ್ಮ ಮನೆಗಳಲ್ಲಿ ಎಲ್ಲರದು ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ ಅವ್ರದ್ದು ಬ್ಯಾಂಕ್ ಅಕೌಂಟ್ ಇತ್ತು. ಯಾವ ರೈತರ ಹೆಸರಲ್ಲಿ ಅಕೌಂಟ್ಗಳಿದ್ವು ಮೊದಲು, ಏನೇ ಇದ್ರು ಎಲ್ಲ ಕ್ಯಾಶಲ್ಲೇ ಟ್ರಾನ್ಸಾಕ್ಷನ್ ಆಗ್ತಿತ್ತು. ರೇಷನ್ ತರದಿದ್ರೆ, ಸಾಮಾನು ತರದಿದ್ರೆ. ಇವಾಗ ಕಿಸೆಯಲ್ಲಿ ₹1 ಕೂಡ ನಾವು ಹಣ ಇಟ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ATM ಕಾರ್ಡ್ಗಳು ಮತ್ತೆ ಆನ್ಲೈನ್ ಅಕೌಂಟ್ಗಳು, ATMಗಳು ಬೇಡ, ಇವಾಗ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗ್ತಿರೋದ್ರಿಂದ ಸೊ ಅಲ್ಲಿ ಅವಕಾಶನೂ ಹೆಚ್ಚಿದೆ. ಟೆಕ್ನಾಲಜಿ ಎಲ್ಲೋ ಒಂದ್ ಕಡೆ ಸಂಪೂರ್ಣ ಗೊತ್ತಿಲ್ಲದಲ್ಲೇ ಇರೋಂಥವ್ರ ಕೈಲೂ ಟೆಕ್ನಾಲಜಿ ಉಪಯೋಗ ಮಾಡುವಂತ ಸಂದರ್ಭ ಅಥವಾ ಅವಶ್ಯಕತೆ ಎದುರಾಗಿದೆ. ಹಂಗಾಗಿ ಈ ಫ್ರಾಡ್ಗಳು ಇರುವಂಥದ್ದು ಎಲ್ಲಿವರೆಗೂ, ಯಾವುದೋ ಒಂದು ಕನ್ನಡ ಸಿನಿಮಾ, ನಾನು ಸ್ವಲ್ಪ ಸಿನಿಮಾ ಜಾಸ್ತಿ ನೋಡ್ತೀನಿ, ಅದ್ರಲ್ಲಿ ಯಾರಿಗೂ ಹೇಳ್ಬೇಡಿ ಅಂತ ಅನಂತ್ನಾಗ್ದು ಒಂದು 30 ವರ್ಷದ ಕೆಳಗೆ ಒಂದು ಸಿನಿಮಾ ಬಂದಿತ್ತು. ಅದ್ರಲ್ಲಿ ಹೇಳ್ತಾನೆ, ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ. ಸೊ ನಾವು ಮೋಸ ಹೋಗೋರು ಆಗ್ಬಾರ್ದಷ್ಟೇ. ಸೊ ಮೋಸ ಹೋಗೋದಕ್ಕೆ ನಾವು ಎಲ್ಲಿವರೆಗೂ ರೆಡಿ ಇರ್ತೀವೋ ಮೋಸ ಮಾಡ್ಲಿಕ್ಕೆ ಜನ ರೆಡಿ ಇರ್ತಾರೆ. ಹಂಗಾಗಿ ನಾವು ಜಾಗೃತರಾಗಬೇಕು. ನಾವು ನಮ್ಮ ಹಣ, ಖಾಸಗಿತನ ಎರಡನ್ನೂ ರಕ್ಷಣೆ ಮಾಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ತಗೋಬೇಕು. ಸರ್, ಧನ್ಯವಾದಗಳು. ಇಷ್ಟೊತ್ತು ಮಾತಾಡಿ ಸವಿಸ್ತಾರವಾಗಿ ಅಪರಾಧಗಳ ಬಗ್ಗೆ, ಜೊತೆಗೆ ಜನರ ಜವಾಬ್ದಾರಿ ಬಗ್ಗೆ ಎಲ್ಲವನ್ನೂ ಸವಿಸ್ತಾರವಾಗಿ ಮಾತಾಡಿದ್ದೀರಿ. ನಮ್ಮ ವೀಕ್ಷಕರ ಜೊತೆಗೆ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದೆ. ತಮಗೆ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದ ಪಬ್ಲಿಕ್ ನೆಕ್ಸ್ಟ್ ಅವ್ರಿಗೆ. ನಾನು ಹುಬ್ಳಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಬಹಳ ಒಳ್ಳೆಯ ಒಂದು ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡು ತಮ್ಮ ಮಾಧ್ಯಮ ಏನಿದೆ ಅದು ಕೆಲಸ ಮಾಡ್ತಾ ಇದೆ. ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳಿಲಿ. ಏನು ಕರ್ನಾಟಕದಲ್ಲಿ ನಂಬರ್ 1, 2, 3 ಅಂತಂದು ಕರ್ಸ್ಕೊಳ್ಳುವಂಥ ಚಾನೆಲ್ಗಳಿದಾವೆ, ಆ ಚಾನೆಲ್ ಮಟ್ಟಕ್ಕೆ ತಮ್ಮದು ಒಂದು ವೇದಿಕೆ ಬೆಳಿಲಿ. ಇದರಿಂದ ಸಾರ್ವಜನಿಕರಿಗೆ ಹೆಚ್ಚು ಉಪಯುಕ್ತತೆ ಆಗಲಿ. ಸಾಮಾಜಿಕ ಕಳಕಳಿಯನ್ನ ಒಂದು ಆದ್ಯತೆಯನ್ನಾಗಿ ಇಟ್ಕೊಂಡು ತಾವುಗಳು ಕೂಡ ಕೆಲಸ ಮಾಡಿ ಅಂತ ನಾನು ತಮ್ಮ ವೇದಿಕೆಗೆ ಮತ್ತು ತಮ್ಮ ಮಾಧ್ಯಮಕ್ಕೆ, ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಆಡಿಯನ್ಸ್ ಯಾರಿದ್ದಾರೆ ಅವ್ರಿಗೂ ಕೂಡ ಒಂದು ಕಿವಿ ಮಾತನ್ನ ಹೇಳ್ತೀನಿ. ನಮ್ಮ ಜೀವನ ಯಾವ ರೀತಿ ಇರಬೇಕು ಅನ್ನೋಂಥದ್ದನ್ನ ನಾವೇ ಡಿಸೈಡ್ ಮಾಡ್ಕೋಬೇಕು. ವಿ ಆರ್ ದಿ ಬೆಸ್ಟ್ ಜಡ್ಜ್ ಆಫ್ ಅವರ್ ಲೈಫ್ಸ್. ಅದನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ 4 ಜನ ಒಬ್ಬ ರೀತಿಯಲ್ಲಿ ತಮ್ಮ ಹಾದಿ ಮತ್ತು ಗುರಿ ಎರಡನ್ನ ಆಯ್ಕೆ ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಂಥದ್ದೇ ಗಂಭೀರ ಅಪರಾಧ ಕೃತ್ಯ ಇದ್ದರೂ ಸಾರ್ವಜನಿಕರ ಸಹಕಾರ ಇದ್ದಲ್ಲಿ ಅದನ್ನ ಕ್ಷಣಾರ್ಧದಲ್ಲಿ ನಾವು ಮಟ್ಟ ಹಾಕ್ತೀವಿ ಅಂತಕ್ಕಂಥ ಮಾತನ್ನ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದಂತಹ N. ಶಶಿಕುಮಾರ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಜನಸಾಮಾನ್ಯರು ಯಾರೇ ಇದ್ರೂ ಮೊದಲು ಕಾನೂನಿಗೆ ಗೌರವ ಕೊಡಿ. ಈ ನೆಲದ ಕಾನೂನಿಗೆ ಗೌರವ ಕೊಟ್ಟು ಜೀವನ ಮಾಡಿದ್ರೆ ಸಮಾಜದಲ್ಲಿ ಶಾಂತಿ ನೆಲೆಯೂರಿದಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದು ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್.